ಹೀಗೆ ಅಣುಕು ಶವಯಾತ್ರೆ ನಡೆಸಿ ತಮ್ಮ ಆಕ್ರೋಶ ಅಸಮಾಧಾನ ಹೊರಹಾಕುತ್ತಿರುವುದು ಯಾವುದೇ ರಾಜಕೀಯ ಪಕ್ಷಗಳಲ್ಲ ಅಥವಾ ಬೇರೆ ಹೋರಾಟಗಾರರಂತೂ ಅಲ್ಲವೇ ಅಲ್ಲ. ಆದರೆ ಪ್ರತಿದಿನ ಸ್ಮಶಾನಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗದಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಪೂಜನಹಳ್ಳಿ ಗ್ರಾಮದ ಸ್ಮಶಾನದವರೆಗೂ ಮೆರವಣಿಗೆ ನಡೆಸಿ ನಂತರ ಸ್ಮಶಾನದಲ್ಲಿ ಅಣುಕು ಶವ ಸಂಸ್ಕಾರ ನಡೆಸಿದರು. ಇನ್ನು ಸ್ಮಶಾನ ಕಾರ್ಮಿಕರಿಗೆ ನರೇಗಾ ಯೋಜನೆಯಡಿ ಸಾಮಗ್ರಿ ಖರೀದಿ ಮಾಡುವುದು, ಪ್ರತಿ ತಿಂಗಳ 5,000 ರೂಪಾಯಿ ಮಾಶಾಸನ ನೀಡುವುದು, ಕಾರ್ಮಿಕರನ್ನು ಸ್ಥಳೀಯ ಪಂಚಾಯಿತಿ ನೌಕರರೆಂದು ಪರಿಗಣಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿಗೆ ಮನವಿ ನೀಡಿದರು. ಕಲಾವಿದರಿಗೆ ತಮಟೆಗಳನ್ನು ವಿತರಣೆ ಮಾಡಿಕೊಡಬೇಕು, ಅದು ಕೂಡ ಪಂಚಾಯಿತಿ ಮೂಲಕವಾಗಿ ಅವರಿಗೆ ವಿತರಣೆ ಮಾಡಿಕೊಡಬೇಕು ಸರ್. ಮುನಿಯಪ್ಪ ಅಂತ ನಮ್ಮ ಹೆಸರು. ಮಸಣ ಕಾರ್ಮಿಕರ ಸಂಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕರು. ನಮ್ಮ ಮಸಣ ಕಾರ್ಮಿಕರ ಬೇಡಿಕೆಗಳು, ಮಸಣಕ್ಕೆ ಒಬ್ಬರಂತೆ ಕಾವಲುಗಾರರಾಗಿ ನೇಮಕ ಮಾಡಬೇಕು, ಅವರಿಗೆ ಕನಿಷ್ಠ ವೇತನ ನೀಡಬೇಕು, ಉಳಿದಂಥ ನೌಕರರನ್ನು ಮಸಣ ಕಾರ್ಮಿಕರೆಂದು ಪರಿಗಣಿಸಿ ಪಂಚಾಯಿತಿಗಳಿಂದ ನೇಮಕ ಮಾಡ್ಕೋಬೇಕು. ಅವರಿಗೆ ಗುಣಿಯಾಗಿರುವ ಪರಿಕರಗಳನ್ನು ಪಂಚಾಯಿತಿಗಳಿಂದ ಕೂಡಲೇ ಕೊಡಿಸಬೇಕು. ಮತ್ತೆ ತಮಟೆ ಕಲಾವಿದರಿಗೆ ತಮಟೆಗಳನ್ನು ಕೊಡಿಸಬೇಕು. ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಮಸಣ ಕಾರ್ಮಿಕರ ಹೋರಾಟ ನಡೀತೈತೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪೂಜನಹಳ್ಳಿ ಸ್ಮಶಾನದಲ್ಲಿ ನಾವು ಒಂದು ಅಣುಕು ಯಾತ್ರೆಯನ್ನು, ಒಂದು ಶವವನ್ನು ಮಾಡಿ ನಾವು DC ಕಚೇರಿ ಮುಂಭಾಗದಿಂದ ಮೆರವಣಿಗೆ ಮುಖಾಂತರ ಬಂದು ನಮ್ಮ ಒಂದು ಸ್ಮಶಾನಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಒತ್ತಾಯ ಮಾಡ್ತೇವತ್ತು. ಬಜೆಟ್ದಲ್ಲಿ ಅನುದಾನ ನೀಡಬೇಕಂತ ಒತ್ತಾಯ ಮಾಡ್ತೇವತ್ತು. ಈ ಒಂದು ಬೇಡಿಕೆ ಇಟ್ಟು ಜಿಲ್ಲಾ ಕೇಂದ್ರದಲ್ಲಿ ಪೂಜನಹಳ್ಳಿ ಗ್ರಾಮದ ವ್ಯಾಪ್ತಿನಲ್ಲಿ ಈ ದಿನ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ಹಾಗೂ ತಮಟೆ ಕಲಾವಿದರ ಸಂಘ ಜಿಲ್ಲಾ ಸಮಿತಿಯವರು ಒಂದು ಪ್ರತಿಭಟನೆಯನ್ನು ಮಾಡಿ ಸುಮಾರು ಒಂದು 100ರಿಂದ 110, 120 ಜನ ಎಲ್ಲರೂ ಒಂದು ಕಡೆ ಸೇರಿಬಿಟ್ಟು ಒಂದು ಶವ ಸಂಸ್ಕಾರವನ್ನು ಪ್ರತಿಕೃತಿಯನ್ನು ಶವ ಸಂಸ್ಕಾರ ಮಾಡುವ ರೀತಿಯಲ್ಲಿ ಮಾಡಿಬಿಟ್ಟು ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಪರವಾಗಿ ಅಪರ ಜಿಲ್ಲಾಧಿಕಾರಿಗಳಾದ ನನಗೆ ನೀಡಿದ್ದಾರೆ. ಅವರು ಸಲ್ಲಿಸಿರ್ತಕ್ಕಂಥ ಒಂದು ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳಿಸಲಿಕ್ಕೆ ಅವರು ವಿನಂತಿಸಿದ್ದಾರೆ. ಒಟ್ನಲ್ಲಿ ಪ್ರತಿದಿನ ಒಂದಿಲ್ಲ ಒಂದು ಸ್ಮಶಾನದಲ್ಲಿ ಕೆಲಸ ಮಾಡುವ ಸ್ಮಶಾನ ಕಾರ್ಮಿಕರು ಇಂದು ಬಿಡುವು ಮಾಡಿಕೊಂಡು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ವಿನೂತನ ಮಾದರಿಯಲ್ಲಿ ಅಣುಕು ಶವಯಾತ್ರೆ ನಡೆಸಿದ್ದು ವಿಶೇಷವಾಗಿತ್ತು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.